ಕಾಮಮೇವಂ ವಿಧೋ ಲೋಕಃ ಕಾಲೇನ ವಿನಿಯುಜ್ಯತೆ. ನನ್ನ ಮಾತನ್ನು ಸಪೋರ್ಟ್ ಮಾಡೋರು ಮುಂದೆ ಬಹಳ ಜನ ಬರ್ತಾರೆ. ಅವರೆಲ್ಲರಿಗೂ ನನ್ನ ಮಾತು ಬೇಕಾದಷ್ಟು ಉಪಯೋಗ ಆಗುತ್ತೆ. ಕ್ಷಮಂ ಚೇದ್ಭವತಾ ಪ್ರಾಪ್ತಂ ಉತ್ತರಂ ಸಾಧು ಚಿಂತ್ಯತಾಂ. ಇದಕ್ಕೆಲ್ಲದಕ್ಕೂ ನಿನ್ನ ಹತ್ರ ಉತ್ತರ ಇದ್ದರೆ ನನಗೆ ಸಮಾಧಾನ ಹೇಳುವ ಉತ್ತರವನ್ನು ಹೇಳಿ ನೋಡೋಣ ಅಂತ ಕೇಳ್ತಾನೆ. ಅವ್ರು ಇಷ್ಟೇ ಓದಿ ಮುಂದೆ ಹೋಗ್ತಾರೆ, ಆಮೇಲೆ ಇದು ಓದಲ್ಲ. ಧರ್ಮಮರ್ಥಂ. ಆಗ ಅದಕ್ಕೆ ರಾಮಚಂದ್ರ ಪ್ರತ್ಯುತ್ತರವನ್ನು ಕೊಡ್ತಾನೆ. ಅವನು ಆಗಲೇ ದೇಹದಲ್ಲಿ ಕಳೆ ಕುಂದಿದೆ, ಕಣ್ಣು ನಿಸ್ತೇಜವಾಗಿದೆ. ಸೀದಾ ನೇರ ಎದುರು ಬಂದವನ ಹತ್ತಿರದಲ್ಲಿ ಕುಳಿತು ಧರ್ಮಾರ್ಥಗುಣ ಸಂಪನ್ನಂ. ಅವನು ಮಾತಾಡಿದ್ರಲ್ಲಿ ಪ್ರಶ್ನೆಗೆ ಉತ್ತರ ಕೊಡಬೇಕಾದ ಅಂಶ ಇತ್ತು. ಅದರಿಂದಾಗಿ ಇಲ್ಲಾಂದರೆ ಅವನಿಗೆ ಉತ್ತರ ಯಾಕೆ ಕೊಡಬೇಕು? ನಿಜವಾಗಿ ಯಾವುದೋ ಒಂದು ಸೊಳ್ಳೆಯನ್ನು ಕೊಂದ ಮೇಲೆ ನಿನ್ನನ್ನು ಯಾಕೆ ಕೊಂದೆ ಅಂದರೆ ಅಂತ ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ. ಅಂದರೆ ಆ ಪ್ರಶ್ನೆಗಳನ್ನು ಮಾಡಿ ಅವನಿಗೆ ಉತ್ತರವನ್ನು ಕೇಳುವ ಅರ್ಹತೆ ಇದೆ. ಅದರಿಂದಾಗಿ ಹೌದು, ಈ ಪ್ರಶ್ನೆ ಬರುವುದು ಹೌದು, ಎಲ್ಲರಿಗೂ ಅನಿಸುತ್ತೆ. ಇದು ಅವನಿಗೆ ಮಾತ್ರ ಬಂದ ಪ್ರಶ್ನೆ ಅಲ್ಲ. ಅವನ ಹಾಗೆ ಪ್ರಾಮಾಣಿಕವಾಗಿ ಜಿಜ್ಞಾಸೆ ಮಾಡೋರಿಗೂ ಪ್ರಶ್ನೆ ಬರುತ್ತೆ, ತಲೆಹರಟೆ ಯೋಚನೆ ಮಾಡೋರಿಗೂ ಪ್ರಶ್ನೆ ಬರುತ್ತೆ. ಇಬ್ಬರಿಗೂ ಉತ್ತರ ಕೊಡಬೇಕಿದೆ. ತಗೊಳ್ತಾರೋ ಬಿಡ್ತಾರೋ ಅದು ಅವ್ರ ಪ್ರಶ್ನೆ. ಆದರೆ ಕೊಟ್ಟಿಲ್ಲ ಅನ್ನೋ ಆಕ್ಷೇಪ ನಾಳೆ ಉಳಿಬಾರ್ದು. ಅದಕ್ಕೋಸ್ಕರ ಮುಖ್ಯವಾದ ಕೆಲವು ಅಂಶಗಳನ್ನು ಹೇಳ್ತಾನೆ. ಅಧಿಕ್ಷಿಪ್ತಸ್ತದಾ ರಾಮಃ ಪಶ್ಚಾದ್ವಾಲಿನಮಬ್ರವೀತ್. ಹೀಗೆ ಅಧಿಕ್ಷೇಪವನ್ನು ಮಾಡಿದಂತಹ ವಾಲಿಯನ್ನು ಎದುರುಗೊಂಡು ರಾಮಚಂದ್ರ ಈ ಮಾತುಗಳಿಂದ ಕೆಲವನ್ನು ನಿರೂಪಣೆ ಮಾಡ್ತಾನೆ. ಧರ್ಮಮರ್ಥಂಚ ಕಾಮಂಚ ಸಮಯಂ ಚಾಪಿ ಲೌಕಿಕಂ ಅವಿಜ್ಞಾಯ ಕಥಂ ಬಾಲ್ಯಾತ್ ಮಾಮಿಹಾದ್ಯವಿಗರ್ಹಸೆ. ನೀನು ಧರ್ಮವನ್ನೂ ತಿಳಿದಿದ್ದಿ, ಅರ್ಥದ ವ್ಯವಸ್ಥೆಯನ್ನೂ ಅರಿತವನಾಗಿದ್ದಿ, ಬೇಕಾದ ಬಯಕೆಗಳನ್ನು ಎಲ್ಲಿ ಈಡೇರಿಸಿಕೊಳ್ಬೇಕು ಎಲ್ಲಿ ಈಡೇರಿಸಿಕೊಳ್ಬಾರ್ದು ಅನ್ನೋದು ಗೊತ್ತಿದೆ. ಅಂದರೆ ಇದು ಬೇಸ್ ಹಾಕ್ತಾ ಇರೋದು ಕೆಳಗಡೆ ತಳ. ನಿನಗೆ ಧರ್ಮ ಗೊತ್ತಿದೆ, ನಿನಗೆ ಅರ್ಥವೂ ಗೊತ್ತಿದೆ, ನಿನಗೆ ಕಾಮನೆಗಳ ಚೌಕಟ್ಟು ಎಲ್ಲಿ ಎಷ್ಟು ಇದೆ ಅನ್ನೋದು ಗೊತ್ತಿದೆ. ಸಮಯಂಚಾಪಿ